ಚಳಿಗಾಲದಲ್ಲಿ ದೇಹದ ಮಾಂಸಖಂಡಗಳು ಸಂಕುಚಿತವಾಗಿರುತ್ತದೆ. ಹೀಗಾಗಿ ಜಿಮ್ ಮಾಡುವವರು ಚಳಿಗಾಲದಲ್ಲಿ ತಪ್ಪದೇ ಈ ಎಚ್ಚರಿಕೆಗಳನ್ನು ಗಮನಿಸಬೇಕು. ಚಳಿಗಾಲದಲ್ಲಿ ಕೀಲುಗಳು ಮತ್ತು ಮಾಂಸಖಂಡಗಳು ಸಂಕುಚಿತವಾಗಿರುತ್ತದೆ. ಈ ಸಮಯದಲ್ಲಿ ರಕ್ತ ಸಂಚಾರ ಕೂಡ ಕಡಿಮೆಯಾಗಿರುತ್ತದೆ. ಹೀಗಾಗಿ ಜಿಮ್ ಮಾಡುವವರು ಈ ಕೆಲವು ಟಿಪ್ಸ್ಗಳನ್ನು ಪಾಲಿಸಿ. ಚಳಿಗಾಲದಲ್ಲಿ ಕಠಿಣ ವ್ಯಾಯಾಮಗಳನ್ನು ಮಾಡುವ ಮೊದಲು ವಾರ್ಮಪ್ ಸ್ವಲ್ಪ ಹೆಚ್ಚು ಹೊತ್ತು ಮಾಡುವುದನ್ನು ಕಲಿಯಿರಿ. ಇದರಿಂದ ದೇಹ ಸಡಿಲವಾಗುತ್ತದೆ. ಒಂದು ವೇಳೆ ನೀವು 5 ನಿಮಿಷ ವಾರ್ಮಪ್ ಮಾಡುತ್ತಿದ್ದಲ್ಲಿ 10 ನಿಮಿಷಕ್ಕೆ ಹೆಚ್ಚಿಸಬೇಕು. ಕೈಕಾಲುಗಳನ್ನು ಆಡಿಸುವ ಲೆಗ್ ಸ್ವಿಂಗ್, ಆರ್ಮ್ ಸರ್ಕಲ್ಗಳನ್ನು ಹೆಚ್ಚು ಹೊತ್ತು ಮಾಡದೇ ಇದ್ದಲ್ಲಿ ಮಾಂಸಖಂಡಗಳಿಗೆ ಪೆಟ್ಟಾಗುವ, ನೋವು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಚಳಿಗಾಲದಲ್ಲಿ ಜಿಮ್ ಮಾಡುವಾಗ ಕಾಟನ್ ಬಟ್ಟೆ ಬದಲು ನೈಲಾನ್ ಅಥವಾ ಪಾಲಿಸ್ಟರ್ ಬಟ್ಟೆ ಧರಿಸಿ. ಜಿಮ್ ಮಾಡುವ ಮೊದಲು ಮೈ ಬೆಚ್ಚಗಾಗಲು ಬಿಸಿ ನೀರು ಅಥವಾ ಪಾನೀಯ ಸೇವಿಸಿ. ಒಂದು ವೇಳೆ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿದ್ದರೆ ಚಳಿಗಾಲದಲ್ಲಿ ಜಿಮ್ ಅವಾಯ್ಡ್ ಮಾಡುವುದೇ ಉತ್ತಮ. ಜಿಮ್ ಮಾಡಿದ ಬಳಿಕ 5-10 ನಿಮಿಷ ಅದೇ ವಾತಾವರಣದಲ್ಲಿ ರಿಲ್ಯಾಕ್ಸ್ ಆಗಿ ಆಮೇಲಷ್ಟೇ ಹೊರಗಿನ ವಾತಾವರಣಕ್ಕೆ ಕಾಲಿಡಿ.